ಹಾಯ್ ಆಲ್, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಮ್ಯೂಸಿಕ್ ಕೇಳ್ತಾರೆ. ನಾನು ಕೂಡ ಮ್ಯೂಸಿಕ್ ಲವರ್. ಕೆಲವ್ರಿಗೆ ಒಂದೊಂಥರ ಸಾಂಗ್ಸ್ ಇಷ್ಟ ಆದರೆ ನನಗೊಂಥರ ಸಾಂಗ್ಸ್ ಇಷ್ಟ ಆಗುತ್ತೆ. ಮೇಜರ್ಲಿ ನಾನು ಏನ್ ಸಾಂಗ್ಸ್ ಕೇಳ್ತೀನಿ ಅಂತಂದ್ರೆ ಭಾವಗೀತೆಗಳು, ಕವಿಗಳು ಬರೆದಿರುವ ಭಾವಗೀತೆಗಳು ಮತ್ತು ಕೀರ್ತನೆಗಳು ಮತ್ತು ವಚನಗಳು ನನಗೆ ತುಂಬಾ ಇಷ್ಟ ಆಗ್ತವೆ. ಪುರಂದರದಾಸರ ಮತ್ತು ಕನಕದಾಸರ ಕೀರ್ತನೆಗಳು, ಅದೇ ರೀತಿ 12ನೇ ಶತಮಾನದ ಶಿವಶರಣರಾದಂತ ವಚನಕಾರರು ಬರೆದಿರುವಂತಹ ವಚನಗಳನ್ನ ನಾನು ಬಹಳ ಇನ್ ದ ಡ್ರೈವಿಂಗ್ ಐ ಲಿಸನ್ ಟು ದೆಮ್. ಇವತ್ತು ಅದೇ ರೀತಿ ಒಂದು ಸಾಂಗ್ ಅನ್ನ ನಾನು ಕೇಳ್ತಾ ಹೊರಟಿದ್ದೀನಿ. ಅದು GS ಶಿವರುದ್ರಪ್ಪ ಅವರ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಆ ಸಾಂಗ್ ಅನ್ನ ಕೇಳ್ತಾ ಅದರ ಅರ್ಥವನ್ನು ಕೂಡ ಸಾಧ್ಯವಾದ್ರೆ ನಿಮ್ಗೆ ಹೇಳೋಣ ಅನ್ನೋದು ನನ್ನ ಈ ಒಂದು ವಿಡಿಯೋ ಉದ್ದೇಶ. ಹಾಗಾಗಿ ಗೈಸ್ ಬನ್ನಿ, ಎಷ್ಟು ಜನಕ್ಕೆ ಎಷ್ಟು ನಿಮ್ಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಆ ಒಂದು ಸಾಂಗ್ ನ ಅರ್ಥವನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಮಾಡೋಣ. ಮೊದಲನೇದಾಗಿ ಆ ಕವನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಏನ್ ಕಾಣದ ಕಡಲಿಗೆ ಹಂಬಲಿಸಿದ ಮನೆ ಅಂದ್ರೆ, ಪ್ರತಿಯೊಬ್ಬರು ಅಷ್ಟೇ, ನಮ್ಗೆಲ್ಲರಿಗೂ ಏನೋ ಒಂದು ಹೊಸ ಒಂದು ಕನಸನ್ನ ಇಟ್ಕೊಂಡು ಆ ಕಡೆಗೆ ಹೋಗ್ಬೇಕು ಅಂತ ಮನಸ್ಸು ಅಣಿಸ್ತಾ ಇರ್ತದೆ. ಯಾವತ್ತೂ ಅಷ್ಟೇ ನಮ್ಮ ಗುರಿ ಅದು ಗೊತ್ತಾಗದೇ ಇರೋ ಒಂದು ಗುರಿ, ಆ ಗುರಿಯನ್ನ ತಲುಪಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇರ್ತದೆ. ಅದು ನಮ್ಗಿನ್ನೂ ಕಂಡಿರೋದಿಲ್ಲ. ಅದನ್ನ GS ಶಿವರುದ್ರಪ್ಪ ಅವರು ಇಲ್ಲಿ ಹೇಗೆ ಹೇಳ್ತಾರಪ್ಪ ಅಂತಂದ್ರೆ, ಒಂದು ಕಡಲ್ ಇದೆಯಲ್ಲ, ಕಡಲು ನೀಲಿ ಬಣ್ಣದ್ದು. ನೀಲಿ ಅಂತಂದ್ರೆ ನೀಲುಕದಂತದ್ದು ಅಂತ. ಆಕಾಶ ನೀಲಿ, ಕಾಡು ನೀಲಿ, ಪರ್ವತ ನೀಲಿ, ಸಾಗರ ನೀಲಿ, ಕೃಷ್ಣ ಶಿವರು ನೀಲಿ. ಅಂದ್ರೆ ನಮ್ಗೆ ಏನು ನಿಲ್ಕಲ್ವೋ, ನಮ್ಗೆ ಏನು ಅರ್ಥ ಆಗಲ್ವೋ ಆ ಬಣ್ಣ ನೀಲಿ ಬಣ್ಣವಿದೆ ಅಂತ. ಆ ಒಂದು ಕಡಲನ್ನ, ನೀಲಿ ಬಣ್ಣದ ಕಡಲನ್ನ ಸೇರ್ಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇದೆ. ಹೊಸದೊಂದು ಗುರಿಯನ್ನ ಸೇರ್ಬೇಕು ಅಂತ ಮನಸ್ಸು ಹಂಬಲಿಸ್ತಿದೆ. ಅದೇ ರೀತಿ ಮುಂದುವರಿತಾ ಅವ್ರು ಹೇಳ್ತಾರೆ, ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ತನ್ನ ಕಲ್ಪನೆಯು ತನ್ನ ಕಡಲನ್ನು ಚಿತ್ರಿಸಿ ಸುಯ್ಯುತ್ತಿದೆ. ಏನಪ್ಪಾ ಹಾಗಂದ್ರೆ, ಕಾಣದ ಕಡಲ, ನಮ್ಗೆ ಏನೋ ಒಂದು ಕಾಣದ ಕಡಲ್ ಇದೆಯಲ್ಲ, ನಾವು ಒಂದು ತಲುಪಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಯಾವಾಗ್ಲೂ ನನ್ನ ಒಳಗಿವಿನಲ್ಲಿ ಎಂದು ಕಾಣದ ಕಡಲಿನ ಮೊರೆತದ ಜೋಗುಳ, ಆ ಒಂದು ಕಡಲಿನ ಮೊರೆತದ ಜೋಗುಳ, ಒಂದು ಮೊರೆತದಲ್ಲ, ಒಂದು ಶಬ್ದ ಇದೆಯಲ್ಲ, ಆ ಕಡಲಿನ ಶಬ್ದದ ಮೊರೆತ ಇದೆಯಲ್ಲ, ಮೊರೆತದ ಜೋಗುಳ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ, ನನ್ನ ಒಳಗಿವಿಗೆ, ನನ್ನ ಒಳಗಿನ ಕಿವಿಗೆ ಎಂದೂ ಕೇಳ್ತಾ ಇದೆ. ಅದು ಯಾವಾಗಲೂ ಕಂಟಿನ್ಯೂಸ್ ಆಗಿ ನನಗೆ ಕೇಳ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ತನ್ನ ಕಲ್ಪನೆಯು ತನ್ನ ಕಡಲನ್ನು, ಆ ಒಂದು ಕಡಲನ್ನು ಇದೆಯಲ್ಲ, ತನ್ನ ಗುರಿಯೇ ಏನಂತ ಇದೆಯಲ್ಲ, ನಾವೇನೋ ಒಂದು ತಲುಪಬೇಕು ಅಂತ ಇದೆಯಲ್ಲ, ಅದು ಹೇಗಿರುತ್ತೆ, ನಾನು ಅಲ್ಗೋದಾಗ ಆ ಕಡಲನ್ನ ಸೇರಿದಾಗ ಹೇಗಿರುತ್ತೆ ಅಂತ, ಆ ಕಡಲು ಹೇಗಿರ್ಬೋದು ಅಂತ ತಾನೇ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಚಿಂತಿಸಿಕೊಂಡು ಸುಯ್ತಾ ಇದೆ ಅಂತಂದ್ರೆ ವಿರಹ ವೇದನೆಯನ್ನ ಅನುಭವಿಸ್ತಾ ಇದೆ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ಅಂತ ನನಗನ್ನಿಸ್ತಾ ಇದೆ. ಉತ್ತರದಲ್ಲಿ ಹೇಳ್ತಾರೆ, ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಆ ಕಡಲು ಎಲ್ಲಿದೆಯೋ ಏನೋ, ಎಂತಿರುವುದೋ ಅದು, ಎಂತಿರುವುದು ಅಂದ್ರೆ ಹೇಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಒಂದಿನ ಯಾವತ್ತಾದ್ರೂ ನನ್ನ ಕನಸಿನ ಕಡಲನ್ನ ನಾನು ಸೇರ್ತೀನ,
ಯಾವತ್ತಾದ್ರೂ ಕಾಣದ ಕಡಲಿಗೆ ಕಾಣದ ಕಡಲನ್ನ ನಾನು ಕೂಡ್ತೀನ ಅಂತ ಹೇಳ್ತಾ ಹೋಗ್ತಾರೆ. ಹೇಳ್ತಾರೆ, 1000 ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿರುವುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಏನಂಗಂದ್ರೆ 1000 ಹೊಳೆಗಳು, ಕಡಲಿಗೆ 1000 ಹೊಳೆಗಳು ತುಂಬಿ ಹರಿತವೆ, 1000 ನದಿಗಳು. ಎಷ್ಟೋ ನದಿಗಳು ಹರಿದ್ರೂ ಕೂಡ ಅದು ಯಾವತ್ತೂ ಕೂಡ ಹೆಚ್ಚಾಗಿಲ್ಲ, ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. 1000 ಹೊಳೆಗಳು ತುಂಬಿ ಹರಿದರೂ ಅದು ಉಬ್ಬೋದಿಲ್ಲ, ತಗ್ಗೋದಿಲ್ಲ, ಅದು ಅಹಂಕಾರ ಪಡೋದಿಲ್ಲ. ಇದ್ದಾಗ ಅಹಂಕಾರ ಪಡೋದಿಲ್ಲ, ಇಲ್ದಲೇ ಇದ್ದಾಗ ಬಗ್ಗೋದಿಲ್ಲ, ಅಥವಾ ಒಂದು ನೋವನ್ನ ಅನುಭವಿಸೋದಿಲ್ಲ ಅನ್ನೋ ತರ ಹೇಳ್ತಾರೆ. 1000 ಹೊಳೆ ಅದು ತುಂಬಿದ ಕೊಡದ ಸಂಕೇತ. ಕಡಲು ತುಂಬಿದ ಕೊಡದ ಸಂಕೇತ. ತುಂಬಿದ ಕೊಡದ ವ್ಯಕ್ತಿಗಳು, ತುಂಬಿದ ಕೊಡ ಅಂತೀವಲ್ಲ, ಆ ವ್ಯಕ್ತಿಗಳು ಕೂಡ ತುಂಬಿದ ಕೊಡ ಅಂತಾರೆ. ತುಂಬಿದ ಕೊಡ ಅಂದ್ರೆ ಯಾವತ್ತೂ ತುಳ್ಕೋದಿಲ್ಲ, ತುಂಬಿದ ಕೊಡ ತುಳ್ಕೋದಿಲ್ಲ. ಅದೇ ರೀತಿ ಕಡಲು ಕೂಡ 1000 ಹೊಳೆಗಳು ತುಂಬಿ ಹರಿದರು, ಆ ಒಂದು 1000 ಹೊಳೆಗಳು ಅಲ್ಲಿ ಸೇರ್ಗುದ್ದಾಗಲೂ ಕೂಡ ಒಂದೇ ಸಮನಾಗಿರುವುದಂತೆ. ಸುನೀಲ ಅಂದ್ರೆ ನೀಲವರ್ಣದ ಸುನೀಲ ವಿಸ್ತರ ವಿಶಾಲವಾದ, ಸುನೀಲ ವಿಸ್ತರ ತರಂಗ ಶೋಭಿತ, ತರಂಗದಿಂದ ಶೋಭಿತವಾದ, ತರಂಗಗಳ ಅಲೆಗಳಿಂದ ಶೋಭಿತವಾದ, ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ. ಆ ಒಂದು ಕಡಲು, ನನ್ನ ಒಂದು ಕನಸಿನ ಕಡಲು ಏನಪ್ಪಾ ಅಂತಂದ್ರೆ, ಅದು ಆ ಕಡಲು ಗಂಭೀರಾಂಬುದಿ ತಾನಂತೆ. ಗಂಭೀರವಾಗಿ, ಸುನೀಲವಾಗಿ, ವಿಸ್ತೀರವಾಗಿ, ಸುನೀಲ ಅಂದ್ರೆ ನೀಲವರ್ಣದ, ತರಂಗ ಶೋಭಿತ, ವಿಸ್ತಾರವಾದ ಕಡಲು ಅದು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಏನೇ ಹೇಳ್ತಾರಪ್ಪ ಅಂದ್ರೆ, ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ, ಅದರಳು ಕರಗಲಾರೇನೆ ಒಂದು ದಿನ. ಮುನ್ನೀರು ಅಂತಂದ್ರೆ ಸಮುದ್ರದ ನೀರು, ಅಪಾರವಾದ ಜಲರಾಶಿಯನ್ನ ಸೂಚಿಸುವಂತ ಪದ ಮುನ್ನೀರು. ಮುನ್ನೀರಂತೆ ಅಪಾರವಂತೆ, ಅಪಾರ ಅಂದ್ರೆ ಅದೇ ಅರ್ಥ, ತುಂಬಾ ನೀರಂತೆ. ಮುನ್ನೀರಂತೆ ಅಪಾರವಂತೆ ಕಾಣದ ಕಡಲನ್ನು ಸೇರಬಲ್ಲೇನೆ, ಅಂದ್ರೆ ಆ ಒಂದು ಕಡಲನ್ನ ಕಾಣಬಲ್ಲೇನೆ ಮತ್ತು ಆ ಕಡಲಿನ ನೀರೊಳಗೆ ಕರಗಬಲ್ಲೇನೆ ಅಂತ ಶಿವರುದ್ರಪ್ಪ ಅವರು ಇಲ್ಲಿ ಹೇಳ್ತಾರೆ. ಎಲ್ಲರ ಜೀವನದ ಉದ್ದೇಶನೂ ಅಷ್ಟೇ, ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಅನ್ನೋ ರೀತಿ ನಾವು ಕೂಡ ಒಂದು ದಿನ ಆ ಒಂದು ಆಕಾಶದ ನೀಲಿಯೊಳು ಕರಗಬೇಕಾಗತ್ತೆ, ಅಥವಾ ಕಡಲಿನ ನೀಲಿಯೊಳಗೂ ಕರಗಬೇಕಾಗತ್ತೆ. ಆ ಒಂದು ಕರಗ್ಬಿಟ್ಟು ನಾವು ಕೂಡ ಈ ಒಂದು ಏನು ವಸ್ತುಗಳಿಂದ ಆಗಿದೆ ಈ ದೇಹವನ್ನ ನಾವು ಆ ವಸ್ತುಗೆ ಸೇರಿಸಬೇಕಾಗಿದೆ. ಅದೇ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಯಾವ ರೀತಿ ಅಂತಂದ್ರೆ, ಆತ್ಮ ದೇವರನ್ನು ಸೇರುವ ಒಂದು ಕವನ ಅಂತಂದ್ರೆ ತಪ್ಪಾಗ್ಲಾರದು. ಆತ್ಮ ಅನ್ನೋದು ಒಂದು GS ಶಿವರುದ್ರಪ್ಪ, ನನ್ನ ಆತ್ಮ ದೇವರನ್ನ ಕಡಲಿಗೆ ಹೋಲಿಸಿ ಹೇಳಿರ್ಬೋದೇನೋ ಅಂತ ನಾನು ಅನಿಸ್ತೀನಿ, ನನಗನ್ನಿಸುತ್ತೆ. ಆ ದೇವರನ್ನ ನಾನು ಸೇರ್ಬೇಕು, ಆ ಸೇರ್ಬೇಕಾದ್ರೆ ಆ ದೇವರು ಹೇಗಿದೆ ಅನ್ನೋದು ಕಡಲಿನ ಉದಾಹರಣೆಯನ್ನ ಕೊಟ್ಟು ಹೋಲಿಸ್ತಾ, ನಾನು ಒಂದು ಸಣ್ಣ ತೊರೆ, ಮುಂದೆ ಅವರು ಸಣ್ಣ ತೊರೆ ಅಂತ ಹೇಳ್ತಾರೆ, ಆ ಒಂದು ಆತ್ಮ ಪರಮಾತ್ಮನಲ್ಲಿ ಲೀನವಾಗೋದನ್ನ ಅವರು ಇಲ್ಲಿ ವರ್ಣಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮುಂದೆ ಹೇಳ್ತಾರೆ, ಆಗಲೇ ಹೇಳ್ದಲ್ಲ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಜಟಿಲ ಅಂದ್ರೆ ದಟ್ಟವಾದ ಕಾಡು, ಆ ಕಾಡಿನೊಳಗೆ ಕುಟಿಲ ಪಥಗಳು ಅಂತಂದ್ರೆ ಸಂಕಷ್ಟದ ಹಾದಿಯಲ್ಲಿ, ಸಣ್ಣ ದಾರಿಯಲ್ಲಿ ಹರಿಯುವಂತ ತೊರೆ ನಾನು, ಒಂದು ಸಣ್ಣ ಜರಿ ನಾನು, ಸಣ್ಣ ತೊರೆ ನಾನು ಹೋಗಿ ಕಾಣದ ಆ ಒಂದು ಕಡಲನ್ನ ಸೇರ್ಬೇಕಾಗಿದೆ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿಯುವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ನೀನು. ಯಾವತ್ತಾದ್ರೂ ಈ ಜೀವನದಲ್ಲಿ, ಈ ಒಂದು ಜೀವನದಲ್ಲಿ ನಾನು ಆ ಒಂದು ಕಡಲನ್ನ ಸೇರಬಲ್ಲೆ ನೀನು. ಯಾವುದೋ ಮೂಲೆಯಲ್ಲಿ
ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಎಲ್ಲೋ ಒಂದು ಸಣ್ಣ ಹೊಳೆಯಾಗಿ ಹುಟ್ಟುವಂತ ನದಿಗಳು ಮುಂದೆ ದೊಡ್ಡ ದೊಡ್ಡ ನದಿಗಳಾಗಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಮುಂತಾದ ಹೆಸರುಗಳನ್ನ ತಾಳಿ ದೊಡ್ಡದಾಗಿ ಸಣ್ಣ ತೊರೆಗಳು ಏನಾಗ್ತವೆ ನೀವು ನೋಡಿರ್ಬೋದು. ಕಾವೇರಿ ಹುಟ್ಟೋದೆಲ್ಲಿ? ತಲಕಾವೇರಿಯಲ್ಲಿ ಸಣ್ಣವಾಗಿ ಹುಟ್ಟುವಂತ ತಲಕಾವೇರಿಯಲ್ಲಿ ಹುಟ್ಟುವಂತ ಒಂದು ಕಾವೇರಿ ಮುಂದೆ ಅದೇ ಬರ್ತಾ ಬರ್ತಾ ದೊಡ್ಡದಾಗಿ ತನ್ನೆಲ್ಲ ಉಪನದಿಗಳನ್ನ, ಸಣ್ಣ ಸಣ್ಣ ಜರಿಗಳನ್ನ, ಸಣ್ಣ ಸಣ್ಣ ತೊರೆಗಳನ್ನ ಸೇರಿಸಿಕೊಂಡು ದೊಡ್ಡದಾಯ್ತಾ ಉಪನದಿಗಳನ್ನ ಸೇರಿಸಿಕೊಂಡು ಶಿಂಷಾ, ಕಪಿಲೆ, ಹೇಮಾವತಿ ಮುಂತಾದ ಅರ್ಕಾವತಿ, ಕಣ್ವ ಮುಂತಾದ ಎಲ್ಲ ನದಿಗಳನ್ನ ಸೇರಿಸಿಕೊಂಡು ಮುಂದೆ ತಮಿಳುನಾಡಿಗೆ ಹರಿದು ತಮಿಳುನಾಡಲ್ಲಿ ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಗಲಾಗಿ ಅದು ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಅದು ಫಸ್ಟ್ ಮೊದಲಾಗಿ ಏನಾಗಿರ್ತದೆ ಹೇಳಿ? ಒಂದು ಸಣ್ಣ ತೊರೆ. ತಲಕಾವೇರಿಯಲ್ಲಿ ಕಾವೇರಿ ಒಂದು ಸಣ್ಣ ಜರಿ. ಆ ರೀತಿ ಜೆ.ಎಸ್. ರುದ್ರಪ್ಪ ಅವರು ಹೇಳ್ತಾ ಇದ್ದಾರೆ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿಯುವ ತೊರೆಯು ನಾನು, ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು, ಕಡಲ ನೀಲಿಯಳು. ಆ ಕಡಲಿನ ನೀಲಿ ಇದೆಯಲ್ಲ, ನೀಲಿ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಅರ್ಥಕ್ಕೆ ನಿಲುಕತ್ತು ಅಂತ. ನೀಲಿ ಅನ್ನೋ ಬಣ್ಣನೇ ಅಷ್ಟು. ಶ್ರೀರಾಮಚಂದ್ರನ ಬಣ್ಣ ನೀಲಿ, ಆಂಜನೇಯನ ಬಣ್ಣ ನೀಲಿ. ಏನಕ್ಕೆ ಎಲ್ಲ ದೇವರುಗಳು ಹೆಚ್ಚಿನ ಬಣ್ಣಗಳು ನೀಲಿ ಅಂದ್ರೆ ಅವರು ನಮ್ಮ ಅರ್ಥಕ್ಕೆ, ನಮ್ಮ ತತ್ವಕ್ಕೆ, ನಮ್ಮ ತಾತ್ವಿಕತೆಗೆ, ನಮ್ಮ ಲಾಜಿಕ್ಗೆ, ನಮ್ಮ ಒಂದು ಏನು ಸಾಮಾನ್ಯ ಒಂದು ಅನುಭವಕ್ಕೆ ಸಿಗಲಾರದ್ದು ಆ ನೀಲವರ್ಣ ದಾರಿಗಳೇ ಅಷ್ಟು. ಅದೇ ರೀತಿ ನೀಲವರ್ಣ ಅಂದ್ರೆ ಕಡಲಿರ್ಬೋದು, ಆಕಾಶ ಇರ್ಬೋದು, ಪರ್ವತ ಇರ್ಬೋದು, ಗಿರಿ ಶೃಂಗಗಳಿರ್ಬೋದು, ಹಿಮಾಲಯ ಇರ್ಬೋದು, ಇವು ಯಾವುದು ಕೂಡ ನಮ್ಮ ಅರ್ಥಕ್ಕೆ ನಿಲುಕದ್ದದ್ದು. ಅದನ್ನ ಹೇಳ್ತಾ ಇಲ್ಲಿ ಆತ್ಮ ಪರಮಾತ್ಮವನ್ನ ಸೇರ್ಬಲ್ಲದೆ ಈ ಒಂದು ಸಣ್ಣ ಆತ್ಮ ಆ ದೊಡ್ಡ ಪರಮಾತ್ಮನನ್ನ ಸೇರಿ ನಾನು ಕಡಲ ನೀರಿನಲ್ಲಿ ಕರಗಿ ಕೂಡಿ ಸೇರಿ ನಾನು ಕೂಡ ಕಡಲ ಆಗ್ತೀನ. ಕಡಲ ಸೇರಿದ್ಮೇಲೆ ಪ್ರತಿಯೊಂದು ತೊರೆಯೂ ಕೂಡ ಕಡಲೆ, ಹೌದಲ್ವೇ? ಅದನ್ನ ಜೆ.ಎಸ್. ಶಿವರುದ್ರಪ್ಪ ಅವರು ಇಲ್ಲಿ ಈ ಒಂದು ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಅಮೋಘವಾಗಿ ಸಿ.ಎಸ್. ಅಶ್ವಥ್ರವರು ಒಂದು ಸ್ವರ ಸಂಯೋಜನೆಯನ್ನ, ಸಂಗೀತವನ್ನ ಕೊಟ್ಟಿದ್ದಾರೆ, ಹಾಡಿದ್ದಾರೆ. ದಯವಿಟ್ಟು ಕೇಳಿ, ಆನಂದಿಸಿ. ತುಂಬಾ ಚೆನ್ನಾಗಿದೆ. ನನ್ನ ಒಂದು ತುಂಬಾ ಇಷ್ಟವಾದ ಗೀತೆಗಳಲ್ಲಿ ಒಂದು. ಕೇಳಿ, ಆನಂದಿಸಿ. ಥ್ಯಾಂಕ್ ಯು. ಬಾಯ್.